ವೃಶ್ಚಿಕ ರಾಶಿಯ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಕಠಿಣ ಪರಿಶ್ರಮ ಎಂದು ನೀವು ಭಾವಿಸಿದರೆ ಪೂರ್ಣ ಪ್ರಯೋಜನಗಳನ್ನು ಪಡೆಯುತ್ತಿಲ್ಲದಿದ್ದರೆ ಇಂದಿನ ಸಂದೇಶವು ನಿಮಗಾಗಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಕುಬೇರನ ಆಶೀರ್ವಾದವನ್ನು ಪಡೆಯಲು ಕೆಲವು ಮಾರ್ಗಗಳಿವೆ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಪ್ರೇರಣೆ ನೀಡುವ ಸರಳ ಹಂತಗಳನ್ನು ಸೂಚಿಸಲಾಗಿದೆ. ಸ್ನೇಹಿತರೆ, ಒಂದು ಕಲ್ಲು 3 ಪಕ್ಷಿಗಳನ್ನು ಕೊಲ್ಲುತ್ತದೆ. ಲೋಕದ ಜನರೇ, ಎಚ್ಚರದಿಂದಿರಿ. ಸಮಯವು ಮುಕ್ತವಾಗಿರುತ್ತದೆ. ರಾಹು, ಕೇತು ಮತ್ತು ಗುರುಗ್ರಹಗಳು ಸಾಗುತ್ತಿರುವುದರಿಂದ ನೀವು 3 ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆಯಿದೆ. ಇದಲ್ಲದೆ ನೀವು ಏನು ಯೋಚಿಸುತ್ತಿದ್ದೀರೋ ಅದೇ ಆಗುತ್ತೀರಿ. ಆದ್ದರಿಂದ ನಾವು ಒಬ್ಬ ಮಹಾನ್ ವ್ಯಕ್ತಿಯಾಗುವ ಬಗ್ಗೆ ಯೋಚಿಸಬೇಕು, ಏಕೆಂದರೆ ಯಾವುದೇ ಸಂಕೇತವು ವಿಶ್ವವನ್ನು ತಲುಪುತ್ತದೆಯೋ ನೀವು ಅದೇ ಆಗುತ್ತೀರಿ. ಸ್ನೇಹಿತರೆ, ನನ್ನ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇಂದಿನ ವಿಡಿಯೋ ನಿಮಗೆ ತುಂಬಾ ವಿಶೇಷ ಮತ್ತು ಅದ್ಭುತವಾಗಿದೆ. ಅಂತಹ ಸ್ಥಿತಿಯ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆಶ್ಚರ್ಯಗೊಳಿಸುವ ಒಂದು ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ನಿಮಗೆ ಬೇಕಾಗಿರುವುದು ನೀವು ಎಲ್ಲವನ್ನೂ ಪಡೆಯುತ್ತೀರಿ. ಅದು ಪ್ರೀತಿ, ಜೀವನ ಸಂಗಾತಿ, ಮನೆ ಅಥವಾ ಸಾಲದಿಂದ ಮುಕ್ತಿ. ಏನೇ ಇರಲಿ, ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಗ್ರಹವು ಸಾಗಿರುವುದರಿಂದ ಎಲ್ಲವೂ ಸರಿಯಾಗುತ್ತದೆ. ಸ್ನೇಹಿತರೆ, ಇಂದಿನ ಸಂದೇಶವು ನಿಮಗೆ ತುಂಬಾ ವಿಶೇಷವಾಗಿದೆ. ರಾಹು ಮತ್ತು ಕೇತು ಮತ್ತು ಗುರುವಿನ ಚಲನೆಯು ಅನೇಕ ಜನರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸುತ್ತದೆ. ಯಾರದ್ದೋ ಜೀವನದಲ್ಲಿ ಹೊಸ ಬದಲಾವಣೆಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳಬಹುದು. ಅಂತಹ ಅವಕಾಶ ಅಥವಾ ಅಂತಹ ಸಮಯವನ್ನು ಸೃಷ್ಟಿಸಿದರೆ ನೋಡಿ. ಮುಂಬರುವ ಕಾಲದಲ್ಲಿ ಒಂದೇ ಬಾಣದಿಂದ 3 ಪಕ್ಷಿಗಳನ್ನು ಕೊಲ್ಲಲಾಗುತ್ತದೆ ಎಂದು ಧರ್ಮ ಗ್ರಂಥಗಳು ಸೂಚಿಸುತ್ತವೆ. ಹಾಗಾದರೆ ಏನಾಗಲಿದೆ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಚಿಂತಿಸುವ ಅಗತ್ಯವಿಲ್ಲ. ಜಗತ್ತು ಇದರ ಬಗ್ಗೆ ಮಾತನಾಡುತ್ತಿದೆ, ಅದು ತೆರೆಯುತ್ತಿದೆ. ನಾನು ನಿಮಗೆ ನೀಡಲಿರುವ ಮಾಹಿತಿ ಇದು. ಸ್ನೇಹಿತರೆ, ಸ್ವಲ್ಪ ಸಮಯದವರೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮಗೆ ಅಪೇಕ್ಷಿತ ಫಲಿತಾಂಶಗಳು ಸಿಗುತ್ತಿಲ್ಲ ಎಂದು ಅನಿಸುತ್ತದೆ ಎಂದು ಭಾವಿಸೋಣ. ನೀವು ನಿರೀಕ್ಷಿಸಿದಂತೆ ಜ್ಯೋತಿಷ್ಯದ ಪ್ರಕಾರ ಈಗ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗಬಹುದು. ರಾಹು ಕೂಡ ನಿಮ್ಮನ್ನು ಹೊಸ ಚಿಂತನೆ ಮತ್ತು ಹೊಸ ಅವಕಾಶಗಳಿಗೆ ಕರೆದೊಯ್ಯಬಹುದು. ಕೇತು ಹಳೆಯ ಹೊರೆಗಳು ಮತ್ತು ಭ್ರಮೆಗಳನ್ನು ಬಿಡಲು ನಿಮ್ಮನ್ನು ಪ್ರೇರೇಪಿಸಬಹುದು. ಗುರುವನ್ನು ಜ್ಞಾನ, ಗೌರವ ಮತ್ತು ಪ್ರಗತಿಯ ಮುನ್ಸೂಚಕ ಎಂದು ಪರಿಗಣಿಸಲಾಗುತ್ತದೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಇದಕ್ಕಾಗಿಯೇ ಕೆಲವು ಜನರು ತಮ್ಮ ಜೀವನದಲ್ಲಿ 3 ಮಹತ್ವದ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. 3 ದೊಡ್ಡ ಒಳ್ಳೆಯ ಸುದ್ದಿಗಳು ಬರಲಿವೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಇದು ಸಂಭವಿಸಬಹುದು. ಇಂದು ಮಧ್ಯಾಹ್ನ 3:50 ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಮತ್ತು ಸಮಯ ನಿಮ್ಮ ಸುತ್ತಮುತ್ತಲಿನ ಜನರು ಮೂಕ ವಿಸ್ಮಿತರಾಗುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದ ವೈಯಕ್ತಿಕ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ. ಏನೇ ಆದರೂ ಮುಂದಿನ ಪೀಳಿಗೆಗೆ ನೀವು ಅದನ್ನು ನೆನಪಿಸಿಕೊಳ್ಳುತ್ತೀರಿ. ಹೌದು, ಬಾಹ್ಯಾಕಾಶದಲ್ಲಿ ಒಂದು ಬೃಹತ್ ಗ್ರಹ ಸಾಗಣೆ ಇದ್ದಕ್ಕಿದ್ದಂತೆ ಸಂಭವಿಸಿದೆ. ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಕೊನೆಯದಾಗಿ ನೀವು ಪಡೆಯುವ 3 ದೊಡ್ಡ ಶುಭ ಸುದ್ದಿಗಳನ್ನು ನಾವು ನಿಮಗೆ ಹೇಳುತ್ತಿದ್ದೇವೆ. ನೋಡಿ, ನಾವು ನಿಮಗೆ ಭರವಸೆ ನೀಡುತ್ತೇವೆ. ನಾವು ಸಮಯ ವ್ಯರ್ಥ ಮಾಡುವುದಿಲ್ಲ. ನಾವು ನಿಮಗೆ ಹೇಳುವ ಎಲ್ಲವೂ ಸತ್ಯವಾಗಿರುತ್ತದೆ ಮತ್ತು ನಾವು ಸ್ವೀಕರಿಸುವ ಶುಭ ಸುದ್ದಿಯ ಬಗ್ಗೆ ಮಾತನಾಡುತ್ತೇವೆ. ಆದ್ದರಿಂದ ಕೊನೆಯಲ್ಲಿ ಮೊದಲು, ಇದು ಒಳ್ಳೆಯ ಸುದ್ದಿ. ಸ್ಥಗಿತಗೊಂಡ ಯೋಜನೆಗಳು ಈಗ ವೇಗ ಪಡೆಯುವ ಲಕ್ಷಣಗಳನ್ನು ಕಾಣಬಹುದು. ಸ್ಥಗಿತಗೊಂಡ ಕನಸು ನಿಮ್ಮ ಕನಸುಗಳ ಈಡೇರಿಕೆಗೆ ಕಾರಣವಾಗಬಹುದು. ನೀವು ಬಹಳ ಸಮಯದಿಂದ ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ. ಹೊಸ ಆರಂಭ ಅಥವಾ ಬೆಂಬಲದ ಸಾಧ್ಯತೆ ಇರಬಹುದು. ಒಟ್ಟಾರೆಯಾಗಿ ಈಗ ನಿಮಗಾಗಿ ಬಹಳ ಒಳ್ಳೆಯ ಸಮಯ ಸೃಷ್ಟಿಯಾಗಿದೆ. ಮತ್ತು ಮೊದಲ ಒಳ್ಳೆಯ ಸುದ್ದಿ ಏನೆಂದರೆ, ದೇವರ ಕಡೆಯಿಂದ ಮಾತಾ ಮಹಾಲಕ್ಷ್ಮಿ ಕುಬೇರ ದೇವರ ಆಶೀರ್ವಾದದಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುತ್ತದೆ. ಇನ್ನೊಂದು ಒಳ್ಳೆಯ ಸುದ್ದಿ, ಅನಿರೀಕ್ಷಿತ ಆರ್ಥಿಕ ಪರಿಸ್ಥಿತಿಯಲ್ಲಿ ಕ್ರಮೇಣ ಸುಧಾರಣೆಗೆ ಉತ್ತಮ ಅವಕಾಶಗಳು ತೆರೆಯುತ್ತವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನೀವು ಇದ್ದಕ್ಕಿದ್ದಂತೆ ಹೊಸ ಸಂಪತ್ತನ್ನು ಪಡೆಯುತ್ತೀರಿ. ಜ್ಯೋತಿಷ್ಯವು ಇದನ್ನು ಭವಿಷ್ಯ ನುಡಿಯುತ್ತಿದೆ. ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಸರಿಯಾದ ನಿರ್ಧಾರಗಳೊಂದಿಗೆ ಉತ್ತಮ ಫಲಿತಾಂಶಗಳ ಸಂಕೇತವೆಂದು ಇದು ಪರಿಗಣಿಸಲಾಗಿದೆ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಅದಾದ ನಂತರ ಎಲ್ಲವೂ ಯಶಸ್ವಿಯಾಗುತ್ತದೆ ಮತ್ತು ಎಲ್ಲವೂ ಚೆನ್ನಾಗಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅದನ್ನು ಅನುಸರಿಸಿದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರೆಸಿದರೆ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. 3ನೆಯ ಶುಭ ಸುದ್ದಿಯನ್ನು ಎಚ್ಚರಿಕೆಯಿಂದ ಆಲಿಸಿ. ಗೌರವ ಮತ್ತು ಸಂಬಂಧಗಳು ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯ. ನಿಮ್ಮನ್ನು ತ್ಯಜಿಸಿದ ಜನರು ಈಗ ನಿಮ್ಮೊಂದಿಗೆ ಮರಳಲಿದ್ದಾರೆ.
ಆದರೆ ಸ್ನೇಹಿತರೆ, ಕೇವಲ ಗ್ರಹಣವಿದ್ದರೆ ಸಾಲದು ಎಂಬುದನ್ನು ನೆನಪಿಡಿ. ನೀವು ಅದಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಒಳ್ಳೆಯ ಕಾರಣಗಳು, ನಿಮ್ಮ ಬೋಧನೆಗಳು ಮತ್ತು ನಿಮ್ಮ ಆಲೋಚನೆಗಳು, ಗ್ರಹಗಳು ಮತ್ತು ದೇವರ ಆಶೀರ್ವಾದವಷ್ಟೇ ಮುಖ್ಯ. ಯಾವುದೇ ಸಂದರ್ಭದಲ್ಲೂ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಮತ್ತು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ಆದ್ದರಿಂದ ಯಾವಾಗಲೂ ದೊಡ್ಡದಾಗಿ ಯೋಚಿಸಿ, ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ನಿಮ್ಮ ಗುರಿಗಳಲ್ಲಿ ನಂಬಿಕೆ ಇರಿಸಿ. ತಮ್ಮನ್ನು ಮತ್ತು ತಮ್ಮ ಗುರಿಗಳನ್ನು ನಂಬುವ ಯಾರಾದರೂ ನಂಬಿಕೆ ಇಡುವವರಿಗೆ ಜೀವನದಲ್ಲಿ ಎಂದಿಗೂ ಏನೂ ಕೊರತೆಯಾಗುವುದಿಲ್ಲ. ದೇವರು ಪ್ರತಿಯೊಂದು ರೀತಿಯ ಅಗತ್ಯವನ್ನು ನೋಡಿಕೊಳ್ಳುತ್ತಾನೆ ಮತ್ತು ಅಂತಹ ವ್ಯಕ್ತಿಯು ಸಂತೋಷದ ಜೀವನವನ್ನು ನಡೆಸುತ್ತಾನೆ. ಮತ್ತು ಮುಂಬರುವ ದಿನಗಳಲ್ಲಿ ನನಗೆ ತುಂಬಾ ಖಚಿತವಾಗಿದೆ, ನೀವು ಗಮನಾರ್ಹ ಬದಲಾವಣೆಗಳನ್ನು ಅನುಭವಿಸಬಹುದು. ಉದಾಹರಣೆಗೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ, ಯಾರಾದರೂ ಮಾನಸಿಕ ಒತ್ತಡದಿಂದ ಬದುಕುತ್ತಿದ್ದರೆ ಅವರಿಗೆ ಸ್ವಲ್ಪ ಸಮಾಧಾನದ ಸುದ್ದಿಯೂ ಬರಬಹುದು. ಯಾರಾದರೂ ನಿಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದರೆ ಅಲ್ಲಿಂದ ನಿಮಗೆ ಒಳ್ಳೆಯ ಶುಭ ಸುದ್ದಿ ಬರಬಹುದು. ಒಟ್ಟಾರೆಯಾಗಿ ಶನಿದೇವ, ಕರ್ಮದೇವರು, ಮಹಾರಾಜರ ಜೊತೆಗೆ ನಿಧಿಯ ದೇವರು ಕುಬೇರ ದೇವ ಮಹಾರಾಜರು ನಿಮ್ಮ ಬಗ್ಗೆ ತುಂಬಾ ಸಂತೋಷಪಟ್ಟಿದ್ದಾರೆ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಈ ರೀತಿಯ ಸಂಯೋಜನೆ ರೂಪುಗೊಳ್ಳುತ್ತದೆ. ಸ್ನೇಹಿತರೆ, ಇಂದು ಮಧ್ಯಾಹ್ನ 3:50 ನಂತರ ನಿಮಗೆ ಖಂಡಿತವಾಗಿಯೂ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ. ಅಂತಹ ಪರ್ವತವು ಜ್ಯೋತಿಷ್ಯದ ಸಂಕೇತವಾಗಿದೆ. ನಾನು ಸುಳ್ಳು ಹೇಳುತ್ತಿಲ್ಲ. ವಿಡಿಯೋ ಮುಗಿಯುವವರೆಗೂ ನನ್ನ ಜೊತೆ ಇರಿ. ನಾನು ಎಲ್ಲವನ್ನೂ ವಿವರಿಸುತ್ತೇನೆ ಮತ್ತು ಏನು ನಡೆಯುತ್ತಿದೆ ಎಂದು ಹೇಳುತ್ತೇನೆ. ಇಂದು ಮಧ್ಯಾಹ್ನ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಲಿವೆ? ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಗುರುವನ್ನು ಜ್ಞಾನ ಮತ್ತು ವಿಸ್ತರಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೀವು ಎಂದಿಗೂ ಕಲಿಯುವುದನ್ನು ನಿಲ್ಲಿಸದಿದ್ದರೆ ನಿಮ್ಮ ಜೀವನದಲ್ಲಿ ಪ್ರಗತಿಗೆ ಅವಕಾಶಗಳು ಬರುತ್ತವೆ. ರಾಹು ಹೊಸ ದಿಕ್ಕಿನಲ್ಲಿ ಸಾಗಲು ನಿಮಗೆ ಸಹಾಯ ಮಾಡುತ್ತಾನೆ, ಧೈರ್ಯವು ಶಕ್ತಿಯನ್ನು ನೀಡಬಹುದು. ಮತ್ತು ಕೇತುವು ನಿಮಗೆ ಅನಗತ್ಯ ನಕಾರಾತ್ಮಕ ಆಲೋಚನೆಗಳು ಮತ್ತು ಕೆಟ್ಟದಾಗಿ ಯೋಚಿಸುವಂತೆ ಮಾಡಬಹುದು. ಅದು ನಿಮ್ಮನ್ನು ಜನರಿಂದ ದೂರವಿಡಬಹುದು ಅಥವಾ ಹಾಗೆ ಮಾಡಲು ನಿಮ್ಮನ್ನು ಪ್ರೇರೇಪಿಸಬಹುದು. ರಾಹು, ಕೇತು ಮತ್ತು ಗುರು ಗ್ರಹಗಳು ಸಾಗುತ್ತಿದ್ದು ಇದು ನೇರ ಪರಿಣಾಮ ಬೀರುತ್ತಿದೆ. ಈ ರಾಶಿಚಕ್ರದ ಅಡಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆದ್ದರಿಂದ ನೀವು ಇವುಗಳಿಂದ ಆಶೀರ್ವದಿಸಲ್ಪಡುತ್ತೀರಿ. ನೀವು ತೆಗೆದುಕೊಳ್ಳಬೇಕಾದ ಕೆಲವು ಹಂತಗಳಿವೆ, ಅದನ್ನು ನಾನು ನಂತರ ವಿವರಿಸುತ್ತೇನೆ. ಈ ಎರಡು ನಿಮಗೆ ಹೊಸ ಅವಕಾಶಗಳನ್ನು ಪದೇ ಪದೇ ತೋರಿಸುತ್ತಿದ್ದರೆ ಅಥವಾ ಹಳೆಯ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತಿದ್ದರೆ ಇದು ಸಂಭವಿಸಲು ಪ್ರಾರಂಭವಾಗುತ್ತಿದೆ. ಅಥವಾ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಅನುಭವಿಸುತ್ತಿದ್ದೀರಿ. ನಿಮ್ಮ ಪ್ರಯತ್ನಗಳೊಂದಿಗೆ ಮುಂದುವರಿಯಲು ಇದು ಒಳ್ಳೆಯ ಸಮಯವೆಂದು ಪರಿಗಣಿಸಿ. ಬ್ರಹ್ಮಾಂಡವು ನಮಗೆ ತುಂಬಾ ಸಕಾರಾತ್ಮಕ ಸಂಕೇತಗಳನ್ನು ನೀಡುತ್ತಿದೆ ಎಂದು ನೀವು ಪರಿಗಣಿಸಬೇಕು. ಮುಂದುವರಿಯಲು ನೀವು ಭಯದಿಂದ ಸಂಪೂರ್ಣವಾಗಿ ಮುಕ್ತರಾಗಿರಬೇಕು. ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಹೆಚ್ಚು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನವು ಸ್ವರ್ಗವಾಗುತ್ತದೆ. ಸ್ನೇಹಿತರೆ, ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಈ ರೀತಿಯ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿವೆ ಮತ್ತು ನಾನು ಸುಳ್ಳು ಹೇಳುತ್ತಿಲ್ಲ. ನನಗೆ ಸುಳ್ಳು ಹೇಳುವ ಅವಶ್ಯಕತೆಯೂ ಇಲ್ಲ. ನಾನು ಒಂದು ಪರಿಹಾರವನ್ನು ನೀಡುತ್ತಿದ್ದೇನೆ. ಗಮನವಿಟ್ಟು ಆಲಿಸಿ. ಪ್ರತಿ ಗುರುವಾರ ವಿಷ್ಣು ಅಥವಾ ಗುರು ದೇವರನ್ನು ಸ್ಮರಿಸಿ. ಇದರೊಂದಿಗೆ ನೀವು ಹಳದಿ ಬಣ್ಣವನ್ನು ಸಣ್ಣ ಪ್ರಮಾಣದಲ್ಲಿ ದಾನ ಮಾಡಬೇಕು ಮತ್ತು ನಿಮ್ಮ ಪೋಷಕರು, ಶಿಕ್ಷಕರನ್ನು ಸಾಧ್ಯವಾದಷ್ಟು ಗೌರವಿಸಬೇಕು. ಹೆಚ್ಚುವರಿಯಾಗಿ ನೀವು ಪ್ರತಿದಿನ ಸ್ವಲ್ಪ ಸಮಯವನ್ನು ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಬೇಕು. ಇದು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ನಿರ್ಮಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಸಮಯ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಸಂದರ್ಭಗಳು ಬದಲಾಗುತ್ತವೆ ಮತ್ತು ಕಠಿಣ ಪರಿಶ್ರಮ ಎಂದಿಗೂ ವಿಫಲವಾಗುವುದಿಲ್ಲ, ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಯಾವಾಗಲೂ ನಮ್ಮ ಮೇಲೆ ದಯೆ ತೋರಿಸುತ್ತಾನೆ. ಇಲ್ಲಿಂದ ನಾನು ನಿಮ್ಮ ಮೇಲೆ ದಯೆ ತೋರಿಸುವಂತೆ ಮಹಾದೇವ, ರಾಹು, ಕೇತು, ಗುರು, ಮಹಾಲಕ್ಷ್ಮಿ, ಕುಬೇರ ದೇವ ಮಹಾರಾಜರು ನಿಮ್ಮ ಮೇಲೆ ದಯೆ ತೋರಿಸುತ್ತಾರೆ. ಹಾಗಾದರೆ ಈ ದೇವರು ಮತ್ತು ದೇವತೆಗಳಿಗೆ ತುಂಬಾ ಶಕ್ತಿ ಇದೆ. ಅವರು ಬಯಸಿದಾಗಲೆಲ್ಲ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು. ನೀವು ದೊಡ್ಡದಾಗಿ ಭಾವಿಸಿದರೆ, ಕಡಿಮೆ ಇದ್ದರೆ ಉತ್ತಮ ಮತ್ತು ತಾಳ್ಮೆ ನಿಮ್ಮ ಕಡೆಗಿದೆ. ಆದ್ದರಿಂದ ಭಾರತಕ್ಕೆ ಹಿಂದಿರುಗಿದ ನಂತರವೂ ನಿಮ್ಮ ಭೇಟಿಯು ನಂತರದ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಸ್ವಾಗತಿಸಬಹುದು. ದೇವತಾ ತಾಯಿ ದೇವಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಭೇಟಿ ನೀಡಬಹುದು ಮತ್ತು ನಿಮ್ಮ ಅನೇಕ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಬಹುದು. ಇಂದು ವೀಕ್ಷಿಸಿ ವಿಡಿಯೋವನ್ನು ಆನಂದಿಸುತ್ತಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನೀವು ಬಯಸಿದರೆ ಕಮೆಂಟ್‌ಗಳ ವಿಭಾಗದಲ್ಲಿ ಧನ್ಯವಾದಗಳು ಗುರುದೇವ ಎಂದು ಬರೆಯಬಹುದು. ಆದರೆ ನಾವು ನಿಮಗೆ ಒಂದು ಸಲಹೆಯನ್ನು ನೀಡಲು ಬಯಸುತ್ತೇವೆ. ಎಂದಿಗೂ ಮತ್ತು ಎಂದಿಗೂ ಹೇಳಬೇಡಿ, ಜ್ಯೋತಿಷ್ಯವು ನಿರ್ದೇಶನವನ್ನು ನೀಡಬಲ್ಲದ್ದರಿಂದ ಗ್ರಹಗಳ ಮೇಲೆ ಮಾತ್ರ ಅವಲಂಬಿತರಾಗಬೇಡಿ. ನಾನು ನಂಬುತ್ತೇನೆ, ಆದರೆ ನಿಮ್ಮ ಗಮ್ಯ ಸ್ಥಾನವನ್ನು ತಲುಪಲು ನಿಮ್ಮ ಕಾರ್ಯಗಳು, ಕಠಿಣ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳು ನಿರ್ಧರಿಸುತ್ತವೆ. ನೀವು ಈ ವಿಷಯಗಳನ್ನು ಕರಗತ ಮಾಡಿಕೊಳ್ಳಬೇಕು. ಸಾಧ್ಯವಾದರೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾದರೆ ನೀವು ಸಕಾರಾತ್ಮಕ ಮನೋಭಾವದಿಂದ ಶ್ರಮಿಸುವುದನ್ನು ಮುಂದುವರೆಸಿದರೆ ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳುವ ನಿಮ್ಮ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಇದು ನಿಜವಾದ ಯಶಸ್ಸಿನ ಕೀಲಿಕೈ. ಸಂತೋಷ ದೊರೆಯುತ್ತದೆ ಮತ್ತು ಹೊಸ ಕೆಲಸವೂ ಸಿಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಅಧಿಕಾರಿಗಳಿಂದ ಕಿರುಕುಳ ಕೊನೆಗೊಳ್ಳುತ್ತದೆ. ವ್ಯವಹಾರ ಸಾಮಾನ್ಯವಾಗಿರುತ್ತದೆ ಮತ್ತು ಹೌದು, ವೈವಾಹಿಕ ಭಿನ್ನಾಭಿಪ್ರಾಯ ಕೊನೆಗೊಳ್ಳುತ್ತದೆ. ಜೀವನವನ್ನು ಪ್ರೀತಿಸಿ. ಸರ್ಕಾರಕ್ಕೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ನಾನು ಹೇಳುವುದೇನೆಂದರೆ, ನಿಮ್ಮ ಬಲವಾದ ದೃಷ್ಟಿಕೋನವು ಗಂಭೀರವಾದ ಸಂಭಾಷಣೆಯಲ್ಲಿ ಮೆಚ್ಚುಗೆ ಪಡೆಯುತ್ತದೆ ಮತ್ತು ನಿಮ್ಮೊಂದಿಗೆ ಯಾವಾಗ ನಿಮ್ಮ ಎಲ್ಲಾ ಕೆಲಸಗಳು ಮುಗಿಯಲು ಪ್ರಾರಂಭವಾಗುತ್ತವೆ, ಹಣ ಬರಲು ಪ್ರಾರಂಭವಾಗುತ್ತದೆ ಮತ್ತು ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ. ಅಂದರೆ ನೀವು ಜನರಿಗೆ ಸ್ಫೂರ್ತಿಯಾಗುತ್ತಿದ್ದೀರಿ ಎಂದರ್ಥ. ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಇದಾದ ನಂತರ ವಿದ್ಯಾರ್ಥಿಗಳು ಸಂತೋಷದ ವಾತಾವರಣ ನೆಲೆಸುತ್ತದೆ. ಸರಿಯಾದ 20 ದಿನಗಳಲ್ಲಿ ನೀವು ವಿಶ್ರಾಂತಿ ಮತ್ತು ಮನೋರಂಜನೆಗಾಗಿ ಸಮಯವನ್ನು ಕಂಡುಕೊಳ್ಳುವಿರಿ. ಅಲ್ಲದೆ ಯಾವುದೋ ತಪ್ಪಿನಿಂದಾಗಿ ನೀವು ಅಥವಾ ಹತ್ತಿರದ ಸಂಬಂಧಿಯೊಂದಿಗೆ ಸಮಸ್ಯೆ ಉಂಟಾಗಬಹುದು, ತೊಡಕುಗಳು ಉಂಟಾಗಬಹುದು ಮತ್ತು ಹೌದು, ತ್ವರಿತವಾಗಿ ಮತ್ತು ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಗಮನಾರ್ಹ ನಷ್ಟಗಳಿಗೆ ಕಾರಣವಾಗಬಹುದು. ನೀವು ಸಮಯಕ್ಕೆ ತಕ್ಕಂತೆ ಬದುಕಲು ಕನಿಷ್ಠ ಕೆಲವು ವಿರಾಮಗಳನ್ನು ತೆಗೆದುಕೊಳ್ಳಬೇಕು. ಸಮಯಕ್ಕೆ ತಕ್ಕಂತೆ ವ್ಯವಹಾರಗಳು ಬದಲಾವಣೆಗೆ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ನೋಡುವುದು ಅಗತ್ಯವಿದೆ. ಯಂತ್ರೋಪಕರಣಗಳು ಮತ್ತು ಕಬ್ಬಿಣಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಲಾಭದಾಯಕ ಅವಕಾಶಗಳನ್ನು ನೀಡಬಹುದು ಮತ್ತು ಆಮದು ರಫ್ತು ವ್ಯವಹಾರಗಳಲ್ಲಿ ಅತಿಯಾಗಿ ಹೂಡಿಕೆ ಮಾಡಬೇಡಿ. ಆಗಸ್ಟ್ ತಿಂಗಳು ಆಹ್ಲಾದಕರವಾಗಿರುತ್ತದೆ, ಆದರೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಬೇಡಿ. ಸ್ನೇಹಿತರೆ, ಇಂದಿನ ಆಲೋಚನೆಗಳು ಭವಿಷ್ಯದ ಬಗ್ಗೆ. ನೀವು ದೊಡ್ಡ ಕನಸು ಕಾಣುವಿರಿ. ನೀವು ನಿಮ್ಮ ನಗರದಿಂದ ಹೊರಗೆ ಕೆಲಸ ಮಾಡಲು ಅಥವಾ ಹೆಚ್ಚು ಪ್ರತಿಷ್ಠಿತ ಸ್ಥಳದಲ್ಲಿ ವಾಸಿಸಲು ಯೋಚಿಸಬಹುದು. ನೀವು ಒಂದು ಮಹತ್ವದ ಘಟ್ಟದಲ್ಲಿದ್ದೀರಿ. ಇಂದಿನ ಆಯ್ಕೆಗಳು ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಅದು ನಿಮಗಿಂತ ಚೆನ್ನಾಗಿ ಯಾರಿಗೂ ತಿಳಿದಿಲ್ಲ. ಸ್ನೇಹಿತರೆ ತಮ್ಮ ಸಾಮರ್ಥ್ಯಗಳ ಬಗ್ಗೆ ಹೆಚ್ಚು ಹೆಮ್ಮೆಪಡುತ್ತಾರೆ. ವಿದೇಶದಿಂದ ಬಂದ ಯಾರೊಂದಿಗಾದರೂ ಸಂಪರ್ಕವು ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತದೆ. ಈಗ ನೀವು ತನ್ನ ಪ್ರಸ್ತುತ ಸ್ಥಾನದಿಂದ ಆಚೆಗೆ ಚಲಿಸಲು ಸಂಪೂರ್ಣವಾಗಿ ಸಿದ್ಧವಾಗಿರುವಂತೆ ಕಾಣುತ್ತಿದೆ. ಹೊಸ ವೃತ್ತಿ ಅವಕಾಶಗಳು ಸಹ ಹೊರಹೊಮ್ಮುತ್ತವೆ ಮತ್ತು ಸ್ಟಾರ್ಟ್ಅಪ್ಗಳಲ್ಲಿ ತೊಡಗಿಸಿಕೊಂಡಿರುವ ಅಥವಾ ಇಲ್ಲದಿರುವ ಜನರು ಸಹ ಹೊರಹೊಮ್ಮುತ್ತಾರೆ. ನೀವು ಉತ್ಸುಕರಾಗಿರುತ್ತೀರಿ. ದೂರದಲ್ಲಿ ವಾಸಿಸುವ ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡಲು ನೀವು ದೃಢವಾದ ಯೋಜನೆಗಳನ್ನು ಮಾಡುತ್ತೀರಿ. ಬದ್ಧತೆಯನ್ನು ಮಾಡುವ ಮೊದಲು ನಿಮ್ಮ ವೈಯಕ್ತಿಕ ಕನಸುಗಳು ಮತ್ತು ಭವಿಷ್ಯವನ್ನು ಪರಿಗಣಿಸಿ. ಅವಿವಾಹಿತರು ಬೇರೆ ದೇಶ ಅಥವಾ ಸಂಸ್ಕೃತಿಯ ಯಾರನ್ನಾದರೂ ಹುಡುಕುತ್ತಿರಬಹುದು. ನೀವು ಯಾವುದೋ ಒಂದು ವಿಷಯಕ್ಕೆ ಆಕರ್ಷಿತರಾಗಬಹುದು ಮತ್ತು ನಿಮ್ಮ ಸಂಬಂಧಗಳು ಹೇಗೆ ಮುಂದುವರಿಯುವುದು ಎಂಬುದರ ಕುರಿತು ನಿಮಗೆ ಸ್ಪಷ್ಟವಾದ ಕಲ್ಪನೆ ಇರುತ್ತದೆ. ನಿಮ್ಮ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ಅಗತ್ಯವಿದ್ದರೆ ಅದನ್ನು ಪರೀಕ್ಷಿಸಿಕೊಳ್ಳಿ. ಹೊರಾಂಗಣದಲ್ಲಿ ಸಮಯ ಕಳೆಯುವುದರಿಂದ ನೀವು ಶಾಂತ ಮತ್ತು ಸಕ್ರಿಯರಾಗಿರುತ್ತೀರಿ. ಒಟ್ಟಾರೆ ಫಿಟ್ನೆಸ್ ತುಂಬಾ ಚೆನ್ನಾಗಿರುತ್ತದೆ. ನೀವು ಬಯಸಿದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಸಹ ಕಳುಹಿಸಬಹುದು, ದಾನ ಮಾಡಬಹುದು. ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ 16 ಮತ್ತು ನಿಮ್ಮ ಅದೃಷ್ಟ ಬಣ್ಣ 8. ಕೆಂಪು, ಬಿಳಿ ಮತ್ತು ಮರೂನ್ ಕಲರ್. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ರೀತಿಯ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳಿಗಾಗಿ ಚಾನಲ್ಗೆ ಚಂದಾದಾರರಾಗಿ. ಜೈ ಕುಬೇರ ದೇವ. ನಿಮ್ಮ ದಿನ ಚೆನ್ನಾಗಿರಲಿ, ನಿಮ್ಮ ಕುಟುಂಬ ಆರೋಗ್ಯ ಚೆನ್ನಾಗಿರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನಮಗೆ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.